ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಎನ್.ಪಿ.ಗೆ ಸ್ವಾಗತ. ಕರ್ನಾಟಕ ಲೋಕ ಸೇವಾ ಆಯೋಗ ಅಂದ್ರೆ ಲ್ಯಾಂಡ್ ಸರ್ವೇಯರ್ ಹುದ್ದೆಗೆ ಖಾಲಿಯಾಗಿದೆ. ಹುದ್ದೆ ಹೆಸರು ಬಂದು ಭೂಮಾಪಕರು. ಒಟ್ಟು ಹುದ್ದೆಗಳು 750. ಸ್ಥಳ ಕರ್ನಾಟಕದಲ್ಲೇ ಆಗಿರುತ್ತೆ. ಇನ್ನು ಹುದ್ದೆ ವಿವರಕ್ಕೆ ಬಂತು ಅಂದ್ರೆ ಭೂಮಾಪಕ ಹೈದರಾಬಾದ್ ಕರ್ನಾಟಕದವರಿಗೆ 190 ಹುದ್ದೆಗಳು. ಭೂಮಾಪಕ RPC ಅವರಿಗೆ 560 ಹುದ್ದೆಗಳು. ವಿದ್ಯಾರ್ಹತೆ ಬಂತು ಅಂದ್ರೆ ಯಾವುದೇ ಮಾನ್ಯತೆ ಪಡೆದಿರುವ ಮಂಡಳಿಯಲ್ಲಿ ITI 12ನೇ ತರಗತಿ, ಡಿಪ್ಲೊಮೊ, ಸಿವಿಲ್ ಇಂಜಿನಿಯರಿಂಗ್, BE ಅಥವಾ BTech ಪೂರ್ಣಗೊಂಡಿರಬೇಕು. ಇನ್ನೊಂದು ಕ್ಲಾರಿಟಿ, ITI ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಾದ್ರೂ ಮಾಡಿರ್ಬೋದು. ಡಿಪ್ಲೊಮೊ ಕೂಡ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಾದ್ರೂ ಮಾಡಿರುವಂತ ಅಭ್ಯರ್ಥಿಗಳು ಕೂಡ ಈ ಕೆಲಸಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ವಯೋಮಿತಿ ಬಂತು ಅಂದ್ರೆ ಆಸಕ್ತಿ ಮತ್ತೆ ಅರ್ಹತೆ ಇರುವಂತ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ತುಂಬಿರಬೇಕು. ಗರಿಷ್ಠ 35 ವರ್ಷದ ಒಳಗೊಂದಿರುವಂತ ಅಭ್ಯರ್ಥಿಗಳು ಈ ಕೆಲಸಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ವಯಸ್ಸಿನ ಸಡಿಲಿಕೆಗೆ ಬಂತು ಅಂದ್ರೆ 2A, 2B, 3A, 3B ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆ. SC, ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 5 ವರ್ಷಗಳು. PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ಸಡಿಲಿಕೆ ಇರುತ್ತದೆ. ಇನ್ನು ಅರ್ಜಿ ಶುಲ್ಕ ವಿಚಾರಕ್ಕೆ ಬಂತು ಅಂದ್ರೆ SC, ST ಕ್ಯಾಟಗರಿ 1 PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತ ಅರ್ಜಿ ಶುಲ್ಕ ಇರೋದಿಲ್ಲ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತದೆ. ಕ್ಯಾಟಗರಿ 2A, 2B, 3A, 3B ಅಭ್ಯರ್ಥಿಗಳಿಗೆ 300 ರೂಪಾಯಿವರೆಗೂ ಅರ್ಜಿ ಶುಲ್ಕ ಇರುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ತನಕ ಅರ್ಜಿ ಶುಲ್ಕ ಇರುತ್ತದೆ. ಪಾವತಿಸುವ ವಿಧಾನ ಬಂದು ಆನ್ಲೈನ್ ಮೂಲಕನೇ ಆಗಿರುತ್ತೆ. ಇನ್ನು ವೇತನ ಶೈಲಿಗೆ ಬಂತು ಅಂದ್ರೆ ಪ್ರತಿ ತಿಂಗಳಿಗೆ 23,500ದಿಂದ 47,650 ರೂಪಾಯಿವರೆಗೂ ವೇತನ ನೀಡುತ್ತದೆ. ಆಯ್ಕೆ ವಿಧಾನ ಬಂದು ಪ್ರಿಲಿಮಿನರೀಸ್, ಮುಖ್ಯ ಪರೀಕ್ಷೆ ಮತ್ತು ನೇರ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ, ಆಸಕ್ತಿ ಮತ್ತೆ ಅರ್ಹತೆ ಇರುವಂತಹ ಅಭ್ಯರ್ಥಿಗಳು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಪ್ರೊವೈಡ್ ಮಾಡಿರ್ತೀನಿ. ಡೈರೆಕ್ಟ್ ಆಗಿ ಹೋಗಿ ಲಿಂಕ್ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ. ಪ್ರಮುಖ ದಿನಾಂಕಗಳಿಗೆ ಬಂತು ಅಂದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು 25/11/2024. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 9/12/2024 ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.